Hey guys, welcome back to Saga Stories. RCB ಪಿಕ್ ಮಾಡಿದೆ. 4ನೇ ಸೆಟ್ಟಲ್ಲಿ ಒಬ್ಬ ಪ್ಲೇಯರ್ನ ಬೇಟೆ ಆಡಿರೋದು, 2ನೇ ಸೆಟ್ಟಲ್ಲಿ ಒಬ್ಬ ಪ್ಲೇಯರ್ನ, 4ನೇ ಸೆಟ್ಟಲ್ಲಿ ಒಬ್ಬ ಪ್ಲೇಯರ್ನ RCB ಬೇಟೆ ಆಡಿದೆ. ಟಾಪ್ 5 ಸೆಟ್ಸಲ್ಲಿ 2 ಬೇಟೆನ ನಮ್ಮ RCB ಆಡಿದೆ. ಬೇಸ್ ಪ್ರೈಸಿಗೆ ಬೇಟೆ ಆಡ್ಕೊಂಡಿದ್ದಾರೆ ಜೇಕೋಬ್ ಡಫಿನ. ಇದೊಳ್ಳೆ ಪಿಕ್ಕೇನೆ, ಹಂಗೆ ನೋಡೋಕೆ ಹೋಯ್ತು ಅಂದರೆ ಬೇಸ್ ಪ್ರೈಸಿಗೆ ಒಳ್ಳೆ ಪಿಕ್ಕೇನೆ. ನಮಗೆ ಇದ್ದಂಥ ಸೋರ್ಸ್ ಪ್ರಕಾರ ಇನ್ಫಾರ್ಮೇಷನ್ ಅಂತಂದರೆ ಇಬ್ಬರಿಗೆ ಟಾರ್ಗೆಟ್ ಮಾಡ್ತಾ ಇದೆ ಅಂತ. ಜಾಸ್ತಿ ಟಾರ್ಗೆಟ್ ಮಾಡಿದ್ರೆ ಮುಸ್ತಫಿಜುರ್ ರೆಹಮಾನ್ಗೊಂದು, ಜೊತೆಗೆ ಜೇಕೋಬ್ ಡಫಿಗೊಂದು, ಇವರಿಬ್ಬರಿಗೆ ಜಾಸ್ತಿ ಟಾರ್ಗೆಟ್ ಮಾಡ್ಬೋದು RCB ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಅದೇ ರೀತಿ ಇವಾಗ ಜೇಕೋಬ್ ಡಫಿನ ಇವರು ಟಾರ್ಗೆಟ್ ಮಾಡಿಬಿಟ್ಟು ಪರ್ಚೇಸ್ ಮಾಡಿರೋದ್ರಿಂದ ಪ್ರಾಬ್ಲಿ ಮುಸ್ತಫಿಜುರ್ ಇನ್ನೇನು ಆಗಲೇ ಫಿಟ್ಟಿನ್ ಆಯ್ತಲ್ಲಪ್ಪ, ಇನ್ನೊಂದು ಸ್ಲಾಟ್ ಇದೆ, ಅದು ನನ್ನ ಪ್ರಕಾರ ಪೇಸರಿಂದ ಹೋಗೋದು ಡೌಟು. ಇನ್ನು ಬೇರೆ ಕಡೆ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಮುಸ್ತಫಿಜುರ್ ರೆಹಮಾನಿಂದ ಹೋಗೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಇನ್ನೊಂದು ಸ್ಥಾನ ಓವರ್ಸೀಸ್ ಸ್ಲಾಟು ಅವೈಲೇಬಲ್ ಇದೆ. ಒಂದು ಓವರ್ಸೀಸ್ ಸ್ಲಾಟ್ ಆಲ್ರೆಡಿ ಫಿಟ್ ಆಗಿದೆ. ಇಟ್ಸ್ ಜೇಕೋಬ್ ಡಫಿ, ನ್ಯೂಜಿಲ್ಯಾಂಡ್ನ ಎಕ್ಸ್ಪೀರಿಯನ್ಸ್ಡ್ ಫುಲ್ಲು, ಅಂದರೆ ಇಂಟರ್ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಆ ಮಟ್ಟಿಗಿದೆ ಅಂತ ಹೇಳ್ತಾಯಿಲ್ಲ. ಒಟ್ಟಲ್ಲಿ 31 ವರ್ಷ ಇವ್ರಿಗೆ, 31 ವರ್ಷ 136 ದಿನ. ಸೊ ಇವ್ರು ಆಡಿದರೆ ನಾರ್ತನ್ ಸೂಪರ್ ಚಾರ್ಜಸ್ಗೂ ಕೂಡ ಇವ್ರು ಆಡಿದ್ದಾರೆ, ಆಮೇಲೆ ಒಕ್ಟಗೋವರ್ಗೂ ಕೂಡ ಆಡಿದ್ದಾರೆ, ನ್ಯೂಜಿಲ್ಯಾಂಡ್ ಅಂಡರ್ 19 ಕೂಡ ಆಡಿದ್ದಾರೆ, ನ್ಯೂಜಿಲ್ಯಾಂಡ್ ಮೆನ್ಸ್ಗೂ ಕೂಡ ಆಡಿದ್ದಾರೆ. ಆ್ಯಂಡ್ ಗೊತ್ತಲ್ಲಪ್ಪ, ರೀಸೆಂಟಾಗಿ ಸೌಂಡ್ ಮಾಡಿದ್ದಾರೆ ವೆಸ್ಟ್ ಇಂಡೀಸ್ ಸೀರೀಸ್ನಲ್ಲಿ, ಟೆಸ್ಟ್ ಸೀರೀಸ್ನೆಲ್ಲ ಸೌಂಡ್ ಮಾಡಿದ್ದಾರೆ. 5 ಮೇಲೆ 5 ಎಲ್ಲ ಎತ್ತಿ ಸ್ವಲ್ಪ ಸೌಂಡ್ ಜಾಸ್ತಿನೇ ಮಾಡಿದ್ದಾರೆ ರೀಸೆಂಟಾಗಿ. ಅದರಿಂದ ಇವರ ಸ್ಟ್ಯಾಟ್ಸು ಸ್ವಲ್ಪ RCB ಕಣ್ಣಿಗೆ ಕಾಣಿಸಿದೆ ಅಂತ ಕಾಣಿಸುತ್ತೆ. ಏನು ಆಪ್ಷನಲ್ ಸ್ಟ್ಯಾಟ್ಸ್ ಇವ್ರದ್ದು ಮೇಲ್ಗಡೆ ಹೋಗ್ಬಿಡ್ತು ಅಂತಲ್ಲ, ಬೇಸ್ ಬೇಸಿಕ್ ಪಿಕ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಈ ಪ್ಲೇಯರ್ ಸ್ಟ್ಯಾಟ್ಸ್ ವಿಚಾರಕ್ಕೆ ಬಂತು ಅಂದರೆ ಟೆಸ್ಟಲ್ಲಿ 3 ಮ್ಯಾಚ್ ಆಡಿದ್ದಾರೆ. ಟೆಸ್ಟಲ್ಲಿ ಇವಾಗಿನ ಆಡ್ತಾ ಇದ್ದಾರೆ. 3 ಮ್ಯಾಚಲ್ಲಿ ಇವರು ತೆಗೆದಿರೋದು 16 ವಿಕೆಟು, ಅದು ರೀಸೆಂಟಾಗಿ ತೆಗೆದಿದ್ದಾರೆ. 3 ಮ್ಯಾಚಲ್ಲಿ 16 ವಿಕೆಟು, 6 ಇನ್ನಿಂಗ್ಸಲ್ಲಿ ಬೌಲಿಂಗ್ ಮಾಡಿಬಿಟ್ಟು ಬೆಸ್ಟ್ ಇವ್ರದ್ದು 5 for 36. ODIs ಅಂತ ಬಂದಾಗ 19 ಮ್ಯಾಚ್ ಆಡಿದ್ದಾರೆ. 19 ಮ್ಯಾಚಲ್ಲೂ ಬೌಲಿಂಗ್ ಮಾಡಿದ್ದಾರೆ. ಇವರು ಬೌಲ್ ಮಾಡಿರೋದು 862 ಬಾಲು, ಅದರಲ್ಲಿ ಇವ್ರು ತೆಗೆದಿರೋದು 35 ವಿಕೆಟ್ಸು. 19 ಇನ್ನಿಂಗ್ಸಲ್ಲಿ ಬೌಲಿಂಗ್ ಮಾಡಿಬಿಟ್ಟು 35 ವಿಕೆಟ್ಸ್ನ ODIsಲ್ಲಿ ಎತ್ತಿದ್ದಾರೆ ಅಂತಂದರೆ ಪರವಾಗಿಲ್ಲ, ಶಬಾಷ್ ಅಂತಲೇ ಹೇಳಬೇಕು. ಆ್ಯಂಡ್ ಇವರ ಎಕಾನಮಿ ಅಂತ ಬಂದಾಗ ODIsಲ್ಲಿ ಸಖತ್ತಾಗಿದೆ, 5.90 ಇದೆ. ಸಖತ್ತಾಗಿ ಅಂತಂದರೆ ಚೆನ್ನಾಗಿ, ಪರವಾಗಿಲ್ಲ, 6ಗಿನ್ನ ಮೇಲ್ಗಡೆ ಇಲ್ಲ. ಆ್ಯಂಡ್ ಟೆಸ್ಟ್ ಅಂತ ಎಕಾನಮಿ 2. ಟೆಸ್ಟ್ ಎಕಾನಮಿ ಎಲ್ಲ ಏನು ಮ್ಯಾಟ್ರೇ ಆಗೋದಿಲ್ಲ. ಆ್ಯಂಡ್ ಇಲ್ಲಿ ಮೈನ್ ಬೇಕಾಗಿರೋದು ನಮಗೆ T20 ಐಸ್. T20 ಐಸಲ್ಲಿ 36 ಮ್ಯಾಚ್ ಆಡಿರುವಂಥ ಜೇಕೋಬ್ ಡಫಿ ತೆಗೆದಿರೋಂಥದ್ದು 53 ವಿಕೆಟ್ಸು. 36 ಮ್ಯಾಚಲ್ಲೇ 53 ವಿಕೆಟ್ಸು ಅಂತಂದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ನಿಜವಾಗ್ಲೂ ಗುರು, 36 ಮ್ಯಾಚಲ್ಲಿ ಆಲ್ಮೋಸ್ಟ್ ಕ್ಲೋಸ್ ಟು ಡಬಲ್ ಅಂತ ಅಂದ್ಕೊಳ್ಳಿ. ಡಬಲ್ ಅಲ್ಲ, ಕ್ಲೋಸ್ ಟು ಅಂತ ಅಂದ್ಕೊಳ್ಳಿ. 4 for 14 ಇವ್ರದ್ದು ಬೆಸ್ಟು. ಅದರಲ್ಲಿ ಇವರ ಆವ್ರೇಜ್ ಬಂದ್ಬಿಟ್ಟು 17 ಇದೆ. 7.36 ಇದೆ ಇವರ ಎಕಾನಮಿ. ನಾವು 6 ಎಲ್ಲ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ತೀರಾ ಕಮ್ಮಿ 6 ಎಲ್ಲ ಎಕ್ಸ್ಪೆಕ್ಟ್ ಮಾಡೋದು T20ಸಲ್ಲಿ. 7, 8 ಇದು ಇದೇ ಒಂಥರ ಒಳ್ಳೆ ಎಕಾನಮಿ ಅಂತ ಹೇಳಬೇಕು. T20s ಅಂತ ಬಂದಾಗ ಒಳ್ಳೆ ಎಕಾನಮಿನ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಸ್ಕೋರಿಂಗ್ ರೇಟ್ ಬಂದ್ಬಿಟ್ಟು 13.8 ಇದೆ. 4 ವಿಕೆಟ್ಸು, 5 ಸಲ T20 ಐಸಲ್ಲಿ ಎತ್ತಿದ್ದಾರೆ. ಐಸಲ್ಲಿ ಹೇಳ್ತಿದ್ರು T20 ಇಂಟರ್ನ್ಯಾಷನಲ್ಸಲ್ಲಿ. ಆ್ಯಂಡ್ T20s ಅಂತ ಬಂದಾಗ 156 ಮ್ಯಾಚ್ T20ಸಲ್ಲಿ ಆಡಿದ್ದಾರೆ ಇವರು. ಅದರಲ್ಲಿ ಎತ್ತಿರುವಂಥ ವಿಕೆಟ್ಸ್ ಬಂದ್ಬಿಟ್ಟು 178. 156 ಮ್ಯಾಚಲ್ಲಿ, ಅಲ್ಲಿ 150 ಮ್ಯಾಚಲ್ಲಿ ಬೌಲಿಂಗ್ ಮಾಡಿದ್ದಾರೆ. 150 ಮ್ಯಾಚಲ್ಲಿ 178 ವಿಕೆಟ್ನ ಎತ್ತಿದ್ದಾರೆ. ಒಟ್ಟಲ್ಲಿ ರೀಸೆಂಟಾಗಿ ಸೌಂಡ್ ಮಾಡ್ತಾ ಇದ್ದಾರೆ ಅವರು ರೀಸೆಂಟಾಗಿ ಜಾಸ್ತಿ ವಿಕೆಟ್ಸ್ಗಳು ಎತ್ತಾ ಇರೋದು. ಹಿಸ್ಟ್ರಿ ತೆಗೆದು ನೋಡ್ತಾ ಹೋದರೆ ಅಷ್ಟೊಂದು ವಿಕೆಟ್ಸ್ ಆಗಿ ಎತ್ತಿಲ್ಲ, ಬಟ್ ರೀಸೆಂಟಾಗಿ ಸ್ವಲ್ಪ ಬೂಮ್ ಕೊಟ್ಟಿದ್ದಾರೆ. T20ಸಲ್ಲೂ ಕೂಡ 5 4ನ ಎತ್ತಿದ್ದಾರೆ ಇವರು. ಸೊ ಒಳ್ಳೆ ವಿಚಾರ ಅದಂಗೆ ನೋಡೋಗೋಯ್ತು ಅಂತಂದರೆ, ಅಂದರೆ ಇಂಟರ್ನ್ಯಾಷನಲ್ಸಲ್ಲಿ ಹೇಳ್ತಾ ಇಲ್ಲ, T20ಸಲ್ಲೂ ಕೂಡ 5 4 ಎತ್ತುವಂಥ ಎಬಿಲಿಟಿ ಇದೆ ಅಂತ ಹೇಳ್ತಾ ಇದ್ದೀನಿ. ಸೊ ಇದಿಷ್ಟು ಆಗಿತ್ತು ಇವರ ಸ್ಟ್ಯಾಟ್ಸು, ಈ ನ್ಯೂಜಿಲ್ಯಾಂಡ್ ಪ್ಲೇಯರ್ನ ಸ್ಟ್ಯಾಟ್ಸು. ರೈಟ್ ಆರ್ಮ್ ಕ್ವಿಕ್ ಬೌಲರು, ಮೀಡಿಯಂ ಪೇಸ್ ಬೌಲರು, ಒಳ್ಳೆ ಸ್ವಿಂಗ್ ಇದೆ ಇವ್ರ ಹತ್ರ. ನೋಡೋಣ ನಮ್ಮ RCBಗೆ ಇನ್ ಕೇಸ್ ಇದು ಜಾಶ್ ಹೇಜಲ್ವುಡ್ಗೆ ಬ್ಯಾಕಪ್ ಆಗಿರುತ್ತೆ ಅಷ್ಟೇ. ಲುಂಗಿ ಗಿಡಿನ ಬಿಟ್ರಲ್ಲ, ಅವ್ರನ್ನ 1 ಕೋಟಿ ಕೊಟ್ಬಿಟ್ಟು ತೊಗೊಂಡಿದ್ರು ಲುಂಗಿ ಅಂಗಡಿನ. ಇವಾಗ ಅವ್ರನ್ನ ಬಿಟ್ಟಿದ್ದಾರೆ. ಲುಂಗಿ ಅಂಗಡಿ ಪ್ರಾಬ್ಲಮ್ ಅವ್ರು ಸ್ವಲ್ಪ ಜಾಸ್ತಿ ಅಮೌಂಟ್ಗೆ ಹೋಗ್ಬೋದು. ಅವ್ರು ಬೇಸ್ ಪ್ರೈಸ್ 2 ಕೋಟಿ ಇಟ್ಟಿದ್ದಾರೆ ಲುಂಗಿ ಅಂಗಡಿ. ಖಂಡಿತ ಲುಂಗಿ ಅಂಗಡಿನ ಬೇಡ ಅಂತಲೇ ಅಲ್ವಾ ಬಿಟ್ಟಿರೋದು, ಇನ್ನೇನು ತೊಗೊತಾರೆ, ಬೇರೆ ಪ್ಲೇಯರ್ ಬೇಕು ಅಂತಲೇ RCB ಯೋಚನೆ ಮಾಡಿರೋದು. ಅದಕ್ಕೋಸ್ಕರ ಜೇಕೋಬ್ ಡಫಿನ ಎತ್ತಾಕೊಂಡಿರೋದು. ಇನ್ನೇನು ಇವ್ರನ್ನ ಬ್ಯಾಕಪ್ ಆಗಿ ಇಟ್ಕೊಂಡಿರ್ತಾರೆ ಅಷ್ಟೇ, ಮೈನ್ ಪ್ಲೇಯರಾಗಿ ಆಡಿಸೋದಿಲ್ಲ. ಸೊ ಬ್ಯಾಕಪ್ಪಿಗೆ ಒಳ್ಳೆ ಪ್ಲೇಯರ್, ಯಾಕಂದರೆ ರೀಸೆಂಟಾಗಿ ಸ್ವಲ್ಪ ಫಾರ್ಮಲ್ಲಿ ಇರೋದ್ರಿಂದ ಖಂಡಿತ ಇದೊಂದು ಒಳ್ಳೆ ಪಿಕ್ ಅಂತಲೇ ಹೇಳ್ತೀನಿ. ನೋಡೋಣ, RCB ಮಾಡ್ತಿದ್ದು ಒಳ್ಳೆ ಪಿಕ್ಕೇನೆ. ವೆಂಕಟೇಶ್ ಅಯ್ಯರ್ ಒಳ್ಳೆ ಪಿಕ್ಕು, ಜೇಕೋಬ್ ಡಫಿ ಕೂಡ ಒಳ್ಳೆ ಪಿಕ್ಕೇನೆ. ಏನಿದೆ ಅಜೀಬ್ ಪಿಕ್ಕೇರ್ ಅಲ್ಲ, ಬ್ಯಾಕಪ್ ಪ್ಲೇಯರ್ ಆಗಿ. ಮೈನ್ ಪ್ಲೇಯರ್ ಆಗಿತ್ತು ಅಂದರೆ ಆ ಥರ ಯೋಚನೆ ಮಾಡ್ಬೋದಾಗಿತ್ತು. ಮೈನ್ ಪ್ಲೇಯರ್ ಆಗಿ ಆಡಿಸ್ಬೋದು. ಜೇಕೋಬ್ ಡಫಿ ಏನು ಕಳಪೆ ಪ್ಲೇಯರ್ ಏನಲ್ಲ. ನೋಡೋಣ ಇನ್ ಕೇಸ್ ಅವಕಾಶ ಸಿಗ್ತು ಅಂದರೆ ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ ನಮ್ಮ RCBಗೆ ಅಂತ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ನಿಮ್ಗೆ ಏನಿಸ್ತು ಜೇಕೋಬ್ ಡಫಿನ RCB ತೊಗೊಂಡಿರೋದು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಮತ್ತೆ ಸಿಗೋಣ.